ಸ್ನೇಹಿತರೆ ನಮಸ್ತೆ. ನಾನು ಸುಮಾರು ವರ್ಷಗಳಿಂದ ಪಪ್ಪಾಯಿ ಬೆಳೀತಾ ಇದ್ದೀನಿ. ಅದರಲ್ಲಿ ಒಂದಿಲ್ಲ ಒಂದು ಹುಡುಕಾಟದಲ್ಲಿ ಇದ್ದೇ ಇರ್ತೀನಿ. ರೆಡ್ ಲೇಡಿ ಬೆಳೀತಾ ಇದ್ವಿ. ರೆಡ್ ಲೇಡಿ ಆದಮೇಲೆ ಮತ್ತೆ ಈಗ 15 ನಂಬರ್ ಬಂದ್ವಿ. 15 ನಂಬರ್ ಆದಮೇಲೆ 15ಕ್ಕೂ ಕೂಡ ವೈರಸ್ ಬರ್ತಾ ಇದೆ. ವೈರಸ್ ಬರೋದ್ರಿಂದ ನಾವೇನು ಮಾಡಿದ್ವಿ, ಈ ಸಾರಿ 15 ಬಿಟ್ಟು ಹೊಸ ವೆರೈಟಿ ಹುಡ್ಕೋಣ ಅಂತ ನಾನು ಈಗ ಆಲ್ರೆಡಿ ನಮ್ಮ ಅಲ್ಲಿ ಇಲ್ಲಿ ಹುಡುಕಾಟದಲ್ಲಿದ್ದೀನಿ. ಬಟ್ ಇದು ನೋಡಿ, ಫುಲ್ಲು ಇಷ್ಟೆಲ್ಲ ಗಿಡ ಇದೆಯಲ್ಲ, ಒಟ್ಟ ವೈರಸ್ ಇಲ್ಲ, ಒಂದು ಎಲೆ ಕೂಡ ವೈರಸ್ ಬಂದಿಲ್ಲ. ಬಟ್ ವಿಶೇಷ ಏನಂದರೆ ಇದಕ್ಕೆ ನಂಜಾಣು ರೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಳೆ ಇದ್ದರೂ ಕೂಡ ನಾನು ಬಂದು ಇವತ್ತು ಈ ಪ್ಲಾಟನ್ನು ವಿಸಿಟ್ ಮಾಡ್ತಿದ್ದೀನಿ. ಬಟ್ ಕೇವಲ ಇದರಲ್ಲಿ ಒಂದು 5-6 ಸಸಿಗಳು ಮಾತ್ರ ಇದ್ದಾವೆ. ಸುಮ್ಮನೆ ಹಂಗೆ ಡೆಮೋಗೋಸ್ಕರ ಹಾಕಿದ್ದಾರೆ ಅವರು, ಕಂಪ್ನಿಯವರು. ಇದ್ರ ಹೆಸರು ಹೊಸ ವೆರೈಟಿ ಆಗಿರೋದ್ರಿಂದ ಸಿಂಧೂರ ಅಂತ ನೇಮ್ ಕೊಟ್ಟಿದ್ದಾರೆ ಅವರು. ಆ ಸಿಂಧೂರ ಅನ್ನೋ ವೆರೈಟಿ ತುಂಬ ನೋಡ್ತಾ ಇದ್ದೀನಿ, ಕಲರ್ ಶೈನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಈ 15ವನ್ನು ಅದರಲ್ಲಿ ಗಂಡು ಸಸಿ ಬರ್ತಾ ಇದೆ. ಬಟ್ ಇದರಲ್ಲಿ ಗಂಡು ಸಸಿ ಬರಲ್ಲ ಅಂತ ಹೇಳ್ತಾರೆ ರೈತರು. ಅದಕ್ಕೋಸ್ಕರ ಈ ವೆರೈಟಿಯನ್ನು ಬೆಳೀರಿ ಮತ್ತು ಬೇರೆ ರೈತರಿಗೂ ಕೂಡ ಮಾಹಿತಿ ಕೊಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ. ಬಟ್ ಏನಂತಂದರೆ, ಇಂಥ ಹೊಸ ವೆರೈಟಿಗಳು ಮತ್ತು ತಳಿಗಳು ಬಂದಾಗೆ ಪಬ್ಲಿಸಿಟಿ ಮಾಡೋದು ನನ್ನ ಕರ್ತವ್ಯ ಮತ್ತು ಅದನ್ನು ರೈತರಿಗೆ ಬಿತ್ತರಿಸೋದು ಕೂಡ ನನ್ನ ಕೆಲಸ. ಹಂಗಾಗಿ ಇದರಲ್ಲಿ ಗಂಡು ಸಸಿ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವರ್ಷ ನಾನು 1 ಎಕರೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 1 ಎಕರೆ ಮಾಡ್ತೀನಿ. ಇದು ರಿಸಲ್ಟ್ ಬಂದ ಮೇಲೆ ಲೈವ್ ಆಗಿ ನಮ್ಮ ತೋಟದಲ್ಲೇ ನಿಮಗೆ ಮಾಹಿತಿಯನ್ನು ಬಿತ್ತರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಈ ವರ್ಷ ನಿಮಗೆ ಹೊಸ ವೆರೈಟಿ ಪಪ್ಪಾಯಿ ಬಂದಿರೋದ್ರಿಂದ ನಿಮಗೆ ಈ ವರ್ಷ ನಾನು ಬೆಳೆದು ಆಮೇಲೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಅದರ ಜೊತೆಗೆ ನೀವೇನಾದರೂ ಬೆಳಿತೀನಿ ಅಂತಂದರೆ ನಾನು ರೈತರಿಗೆ ಹೇಳೋದಿಷ್ಟೇ, 1 ಎಕರೆ ಮಾಡಿ. ಫಸ್ಟ್ ಯಾವುದಕ್ಕೂ ಕೈ ಸುಟ್ಕೊಳ್ಳೋದು ಬೇಡ. ಅನುಭವವಿಲ್ಲದ ಮಾತು ಶೂನ್ಯವಾಗಿ ಪರಿವರ್ತನೆ ಆಗೋದು ಬೇಡ. ಅದಕ್ಕೋಸ್ಕರ ಅನುಭವವನ್ನು ಪಡ್ಕೊಂಡ ಮೇಲೆ ನಾವು ರೈತರಿಗೆ ಬಿತ್ತರಿಸೋದು ಒಳ್ಳೆಯದಂತಂದೇಳಿ ನಾನು 1 ಎಕರೆದಲ್ಲಿ ಈ ಸಾರಿ ಪ್ಲ್ಯಾನ್ ಮಾಡಿದ್ದೀನಿ. ನೀವೇನಾದರೂ ಬೆಳಿತೀನಿ ಅನ್ನೋರಿದ್ದರೆ ಹೊಸ ವೆರೈಟಿ ಬಂದಿದೆ, 1 ಎಕರೆ ಮಾಡಿ ಸಕ್ಸಸ್ ಆಗೋಣ, ಆಮೇಲೆ ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತಂದೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಈ ಥರ ಶೈನಿಂಗ್ ಬಂದಿದೆ, ಫುಲ್ಲು ಶೈನಿಂಗ್ ಇದೆ, ಕಾಯೆಲ್ಲ ಯಾವುದೇ ಒಂದು ಚುಕ್ಕಿ ಕೂಡ ಇಲ್ಲ. ಅಂದರೆ ನೀಟಾಗಿ ಚೆನ್ನಾಗಿ ಬೆಳೆದಿದೆ. ಬಟ್ ಏನು ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ. ಬಟ್ ನಾವು ಕೂಡ ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಯಾರಾದರೂ ರೈತರು ಹೊಸ ವೆರೈಟಿ ಬೆಳಿತೀನಿ ಅಂತಂದರೆ ಸಿಂಧೂರ ಅನ್ನೋ ಒಂದು ವೆರೈಟಿ ಬಂದಿದೆ, ಆ ವೆರೈಟಿಯನ್ನು ಬೆಳೀರಿ ಅಂತಂದೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಚೆನ್ನಾಗಿದೆ, ಒಳ್ಳೆಯ ಗ್ರೋತಿಂಗ್ ಬಂದಿದೆ. ಈ ವೆರೈಟಿಯನ್ನು ಬೆಳೀರಿ ಅಂತಂದೇಳಿ ನಮ್ಮ ಕೃಷಿ ಕಲ್ಯಾಣ ಚಾನಲ್ ವತಿಯಿಂದ ಹೇಳೋದಿಷ್ಟೇ. ಹೊಸ ತಳಿಗಳು ಅಂದರೆ ಪಪ್ಪಾಯಿಗೋಸ್ಕರನೇ ಮಾಡಿದ್ದೀನಿ ಆ ಚಾನಲಲ್ಲಿ. ನೀವು ಪಪ್ಪಾಯಿ ವಿಡಿಯೋಗಳು ಪ್ರತಿಯೊಂದನ್ನು ಅದರಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಹೊಸ ವೆರೈಟಿ ಬಂದಿದೆ. ಯಾರಾದರೂ ಹೊಸ ವೆರೈಟಿ 1 ಎಕರೆ ಬೆಳೆದು ಫಸ್ಟ್ ಅನುಭವ ತಿಳ್ಕೊರಿ. ಅದರಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ಇಳುವರಿ ಬರುತ್ತೆ, ಏನೇನು ಸಮಸ್ಯೆಗಳಾಗ್ತವೆ, ಯಾವ್ಯಾವ ನಂಜಾಣು ರೋಗ ಬರುತ್ತೆ ಇಲ್ಲೋ, ಎಲ್ಲದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೃಷಿ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಒಂದು ಹೊಸ ಪಪ್ಪಾಯಿ ತಳಿ ಬಗ್ಗೆ ನಿಮಗೆ ಮಾಹಿತಿ ಹಾಕಿದ್ದೇನೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ನಾನು ಸುಮಾರು ವರ್ಷಗಳಿಂದ ಪಪ್ಪಾಯಿ ಬೆಳೀತಾ ಇದ್ದೀನಿ. ಅದರಲ್ಲಿ ಒಂದಿಲ್ಲ ಒಂದು ಹುಡುಕಾಟದಲ್ಲಿ ಇದ್ದೇ ಇರ್ತೀನಿ. ರೆಡ್ ಲೇಡಿ ಬೆಳೀತಾ ಇದ್ವಿ. ರೆಡ್ ಲೇಡಿ ಆದಮೇಲೆ ಮತ್ತೆ ಈಗ 15 ನಂಬರ್ ಬಂದ್ವಿ. 15 ನಂಬರ್ ಆದಮೇಲೆ 15ಕ್ಕೂ ಕೂಡ ವೈರಸ್ ಬರ್ತಾ ಇದೆ. ವೈರಸ್ ಬರೋದ್ರಿಂದ ನಾವೇನು ಮಾಡಿದ್ವಿ, ಈ ಸಾರಿ 15 ಬಿಟ್ಟು ಹೊಸ ವೆರೈಟಿ ಹುಡ್ಕೋಣ ಅಂತ ನಾನು ಈಗ ಆಲ್ರೆಡಿ ನಮ್ಮ ಅಲ್ಲಿ ಇಲ್ಲಿ ಹುಡುಕಾಟದಲ್ಲಿದ್ದೀನಿ. ಬಟ್ ಇದು ನೋಡಿ, ಫುಲ್ಲು ಇಷ್ಟೆಲ್ಲ ಗಿಡ ಇದೆಯಲ್ಲ, ಒಟ್ಟ ವೈರಸ್ ಇಲ್ಲ, ಒಂದು ಎಲೆ ಕೂಡ ವೈರಸ್ ಬಂದಿಲ್ಲ. ಬಟ್ ವಿಶೇಷ ಏನಂದರೆ ಇದಕ್ಕೆ ನಂಜಾಣು ರೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಳೆ ಇದ್ದರೂ ಕೂಡ ನಾನು ಬಂದು ಇವತ್ತು ಈ ಪ್ಲಾಟನ್ನು ವಿಸಿಟ್ ಮಾಡ್ತಿದ್ದೀನಿ. ಬಟ್ ಕೇವಲ ಇದರಲ್ಲಿ ಒಂದು 5-6 ಸಸಿಗಳು ಮಾತ್ರ ಇದ್ದಾವೆ. ಸುಮ್ಮನೆ ಹಂಗೆ ಡೆಮೋಗೋಸ್ಕರ ಹಾಕಿದ್ದಾರೆ ಅವರು, ಕಂಪ್ನಿಯವರು. ಇದ್ರ ಹೆಸರು ಹೊಸ ವೆರೈಟಿ ಆಗಿರೋದ್ರಿಂದ ಸಿಂಧೂರ ಅಂತ ನೇಮ್ ಕೊಟ್ಟಿದ್ದಾರೆ ಅವರು. ಆ ಸಿಂಧೂರ ಅನ್ನೋ ವೆರೈಟಿ ತುಂಬ ನೋಡ್ತಾ ಇದ್ದೀನಿ, ಕಲರ್ ಶೈನಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಈ 15ವನ್ನು ಅದರಲ್ಲಿ ಗಂಡು ಸಸಿ ಬರ್ತಾ ಇದೆ. ಬಟ್ ಇದರಲ್ಲಿ ಗಂಡು ಸಸಿ ಬರಲ್ಲ ಅಂತ ಹೇಳ್ತಾರೆ ರೈತರು. ಅದಕ್ಕೋಸ್ಕರ ಈ ವೆರೈಟಿಯನ್ನು ಬೆಳೀರಿ ಮತ್ತು ಬೇರೆ ರೈತರಿಗೂ ಕೂಡ ಮಾಹಿತಿ ಕೊಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ. ಬಟ್ ಏನಂತಂದರೆ, ಇಂಥ ಹೊಸ ವೆರೈಟಿಗಳು ಮತ್ತು ತಳಿಗಳು ಬಂದಾಗೆ ಪಬ್ಲಿಸಿಟಿ ಮಾಡೋದು ನನ್ನ ಕರ್ತವ್ಯ ಮತ್ತು ಅದನ್ನು ರೈತರಿಗೆ ಬಿತ್ತರಿಸೋದು ಕೂಡ ನನ್ನ ಕೆಲಸ. ಹಂಗಾಗಿ ಇದರಲ್ಲಿ ಗಂಡು ಸಸಿ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವರ್ಷ ನಾನು 1 ಎಕರೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 1 ಎಕರೆ ಮಾಡ್ತೀನಿ. ಇದು ರಿಸಲ್ಟ್ ಬಂದ ಮೇಲೆ ಲೈವ್ ಆಗಿ ನಮ್ಮ ತೋಟದಲ್ಲೇ ನಿಮಗೆ ಮಾಹಿತಿಯನ್ನು ಬಿತ್ತರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಈ ವರ್ಷ ನಿಮಗೆ ಹೊಸ ವೆರೈಟಿ ಪಪ್ಪಾಯಿ ಬಂದಿರೋದ್ರಿಂದ ನಿಮಗೆ ಈ ವರ್ಷ ನಾನು ಬೆಳೆದು ಆಮೇಲೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಅದರ ಜೊತೆಗೆ ನೀವೇನಾದರೂ ಬೆಳಿತೀನಿ ಅಂತಂದರೆ ನಾನು ರೈತರಿಗೆ ಹೇಳೋದಿಷ್ಟೇ, 1 ಎಕರೆ ಮಾಡಿ. ಫಸ್ಟ್ ಯಾವುದಕ್ಕೂ ಕೈ ಸುಟ್ಕೊಳ್ಳೋದು ಬೇಡ.
ಅನುಭವವಿಲ್ಲದ ಮಾತು ಶೂನ್ಯವಾಗಿ ಪರಿವರ್ತನೆ ಆಗೋದು ಬೇಡ. ಅದಕ್ಕೋಸ್ಕರ ಅನುಭವವನ್ನು ಪಡ್ಕೊಂಡ ಮೇಲೆ ನಾವು ರೈತರಿಗೆ ಬಿತ್ತರಿಸೋದು ಒಳ್ಳೆಯದಂತಂದೇಳಿ ನಾನು 1 ಎಕರೆದಲ್ಲಿ ಈ ಸಾರಿ ಪ್ಲ್ಯಾನ್ ಮಾಡಿದ್ದೀನಿ. ನೀವೇನಾದರೂ ಬೆಳಿತೀನಿ ಅನ್ನೋರಿದ್ದರೆ ಹೊಸ ವೆರೈಟಿ ಬಂದಿದೆ, 1 ಎಕರೆ ಮಾಡಿ ಸಕ್ಸಸ್ ಆಗೋಣ, ಆಮೇಲೆ ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡೋಣ ಅಂತಂದೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಈ ಥರ ಶೈನಿಂಗ್ ಬಂದಿದೆ, ಫುಲ್ಲು ಶೈನಿಂಗ್ ಇದೆ, ಕಾಯೆಲ್ಲ ಯಾವುದೇ ಒಂದು ಚುಕ್ಕಿ ಕೂಡ ಇಲ್ಲ. ಅಂದರೆ ನೀಟಾಗಿ ಚೆನ್ನಾಗಿ ಬೆಳೆದಿದೆ. ಬಟ್ ಏನು ಸರಿಯಾದ ಪೋಷಕಾಂಶಗಳನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ. ಬಟ್ ನಾವು ಕೂಡ ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಯಾರಾದರೂ ರೈತರು ಹೊಸ ವೆರೈಟಿ ಬೆಳಿತೀನಿ ಅಂತಂದರೆ ಸಿಂಧೂರ ಅನ್ನೋ ಒಂದು ವೆರೈಟಿ ಬಂದಿದೆ, ಆ ವೆರೈಟಿಯನ್ನು ಬೆಳೀರಿ ಅಂತಂದೇಳಿ ನಾನು ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಚೆನ್ನಾಗಿದೆ, ಒಳ್ಳೆಯ ಗ್ರೋತಿಂಗ್ ಬಂದಿದೆ. ಈ ವೆರೈಟಿಯನ್ನು ಬೆಳೀರಿ ಅಂತಂದೇಳಿ ನಮ್ಮ ಕೃಷಿ ಕಲ್ಯಾಣ ಚಾನಲ್ ವತಿಯಿಂದ ಹೇಳೋದಿಷ್ಟೇ. ಹೊಸ ತಳಿಗಳು ಅಂದರೆ ಪಪ್ಪಾಯಿಗೋಸ್ಕರನೇ ಮಾಡಿದ್ದೀನಿ ಆ ಚಾನಲಲ್ಲಿ. ನೀವು ಪಪ್ಪಾಯಿ ವಿಡಿಯೋಗಳು ಪ್ರತಿಯೊಂದನ್ನು ಅದರಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಹೊಸ ವೆರೈಟಿ ಬಂದಿದೆ. ಯಾರಾದರೂ ಹೊಸ ವೆರೈಟಿ 1 ಎಕರೆ ಬೆಳೆದು ಫಸ್ಟ್ ಅನುಭವ ತಿಳ್ಕೊರಿ, ಅದರಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ಇಳುವರಿ ಬರುತ್ತೆ, ಏನೇನು ಸಮಸ್ಯೆಗಳಾಗ್ತವೆ, ಯಾವ್ಯಾವ ನಂಜಾಣು ರೋಗ ಬರುತ್ತೆ ಇಲ್ಲೋ ಎಲ್ಲದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೃಷಿ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಒಂದು ಹೊಸ ಪಪ್ಪಾಯಿ ತಳಿ ಬಗ್ಗೆ ನಿಮಗೆ ಮಾಹಿತಿ ಹಾಕಿದ್ದೇನೆ. ಧನ್ಯವಾದಗಳು.